ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 5-3-2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಭಾರತದಲ್ಲಿ 16ನೇ ಆವೃತ್ತಿಯ ವಜ್ರ ಪ್ರವಾಹ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಯಿತು ಎಂಬ ಪ್ರಶ್ನೆ ಇದೆ. ಈ ಒಂದು ವ್ಯಾಯಾಮವನ್ನು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಇತ್ತೀಚೆಗೆ ನಡೆಸಲಾಯಿತು. ಪ್ರಶ್ನೆ ಸಂಖ್ಯೆ 2. ವಾಯುಮಂಡಲದಲ್ಲಿ ಇರುವಂಥ ಸಾರ್ವಜನಿಕ ಪ್ರಮಾಣದ ಶೇಕಡಾವಾರು ಪ್ರಮಾಣ ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ವಾಯುಮಂಡಲದಲ್ಲಿ 78% ಸಾರ್ವಜನಿಕವನ್ನು ಒಳಗೊಂಡಿರುತ್ತದೆ. ಇದು ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 3. ಭೂಮಿಯ ಮೇಲೆ ಅತ್ಯಂತ ಎತ್ತರವಾದಂಥ ಪ್ರದೇಶ ಯಾವುದು ಎಂಬ ಪ್ರಶ್ನೆ ಇದೆ. ಭೂಮಿಯ ಮೇಲೆ ಅತ್ಯಂತ ಎತ್ತರವಾದಂಥ ಪ್ರದೇಶ ಮೌಂಟ್ ಎವರೆಸ್ಟ್ ಆಗಿದೆ. ಪ್ರಶ್ನೆ ಸಂಖ್ಯೆ 4. ಡ್ರಗ್ಸ್ ವ್ಯಸನಿಗಳ ಪುನಶ್ಚೇತನಕ್ಕೆ ಸನ್ಮಿತ್ರ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಂತಹ ರಾಜ್ಯ ಯಾವುದು? ಅದು ಕರ್ನಾಟಕ ರಾಜ್ಯ ಈ ಒಂದು ಸನ್ಮಿತ್ರ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. ಪ್ರಶ್ನೆ ಸಂಖ್ಯೆ 5. ಕೇರಳದಲ್ಲಿ ಮಲಯಾಳಿಯಂ ಭಾಷೆಯನ್ನು ಏಕೈಕ ಅಧಿಕೃತ ಭಾಷೆಯಾಗಿ ಘೋಷಣೆಯನ್ನು ಮಾಡಿದೆ. ಅಂದ್ರೆ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಈ ಮಲಯಾಳಿಯಂ ಭಾಷೆ ಏನಿದೆಯಲ್ಲ, ಈ ಒಂದು ಭಾಷೆಯನ್ನು ಮೊದಲ ಭಾಷೆಯಾಗಿ ಆ ಕಲಿಕೆಯಲ್ಲಿ ಕಡ್ಡಾಯಗೊಳಿಸುವಂಥ ಮಸೂದೆಗೆ ಕೇರಳದ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅಂತೇಳಿ ಇವರು ಅಂಕಿತವನ್ನು ಹಾಕಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಅಧಿಕೃತ ಮೊದಲ ಭಾಷೆ ಯಾವುದಂತಂದ್ರೆ ಅದು ಮಲಯಾಳಿಯಂ ಭಾಷೆ. ಪ್ರಶ್ನೆ ಸಂಖ್ಯೆ 6. ಯಾವ ನಿಲ್ದಾಣವು ಜಾಗತಿಕವಾಗಿ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ಎಂಬ ಗೌರವಕ್ಕೆ ಪಾತ್ರವಾಗಿದೆ? ಈ ಒಂದು ಗೌರವಕ್ಕೆ ಪಾತ್ರವಾದಂಥ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ನಿಲ್ದಾಣವು ಸತತವಾಗಿ 4ನೇ ಬಾರಿ ಈ ಒಂದು ಪ್ರಶಸ್ತಿಗೆ ಅಥವಾ ಗೌರವಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಾತ್ರವಾಗಿದೆ. ಪ್ರಶ್ನೆ ಸಂಖ್ಯೆ 7. ರಾಷ್ಟ್ರೀಯ ಆಡಳಿತ ಸಮ್ಮೇಳನ 2026 ಎಲ್ಲಿ ನಡೆಯಿತು? ಅದು ಜಮ್ಮುನಲ್ಲಿ ಈ ವರ್ಷದ ರಾಷ್ಟ್ರೀಯ ಆಡಳಿತ ಸಮ್ಮೇಳನವನ್ನು ನಡೆಸಲಾಯಿತು. ಇದರ ಪ್ರಮುಖವಾದಂಥ ವಿಷಯ ಏನಂತಂದ್ರೆ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ವಿಕಸಿತ್ ಭಾರತಕ್ಕಾಗಿ ಆಡಳಿತ ರೂಪಾಂತರ ಎಂಬ ವಿಷಯದ ಆಧಾರದ ಮೇಲೆ ಈ ವರ್ಷದ ಸಮ್ಮೇಳನವನ್ನು ಜಮ್ಮುವಿನಲ್ಲಿ ನಡೆಸಲಾಯಿತು. ಪ್ರಶ್ನೆ ಸಂಖ್ಯೆ 8. FCIನ ಮೊದಲ ಆಹಾರ ಧಾನ್ಯದ ಸರಕು ರೈಲು ಮಿಜೋರಾಂನ ಸೈಗಾಂಗ್ ರೈಲ್ವೆ ನಿಲ್ದಾಣಕ್ಕೆ ತಲುಪಿರುವಂಥ ಕೆಲಸವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 9. ಎಲ್ಲಿ ಭಾರತದ ಮೊದಲ ನದಿ ದ್ವೀಪ ಸ್ತಂಭಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು? ಏನೋ ಭಾರತದ ಮೊದಲ ನದಿ ದೀಪ ಸ್ತಂಭಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಅದು ಬ್ರಹ್ಮಪುತ್ರ ನದಿಯಲ್ಲಿ ರಾಷ್ಟ್ರೀಯ ಜಲಮಾರ್ಗ 2ನಲ್ಲಿ ಈ ಒಂದು ದೀಪ ಸ್ತಂಭಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 10. ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 2 ಹೊಸ ಜಾತಿಯ ಎರೆಹುಳುಗಳನ್ನು ಪತ್ತೆಯನ್ನು ಮಾಡಲಾಗಿದೆ. ಅವುಗಳ ಹೆಸರು ಅಂತಂದ್ರೆ ಮೊನಲಿ ಗಾಸ್ಟರ್ ಗಿರೀಶ್ ಅಂತೇಳಿ ಮತ್ತು ದ್ರಾವಿಡ ರೆನಾಲ್ಡಿಸ್ ಅಂತೇಳಿ 2 ಹೊಸ ಜಾತಿಯ ಎರೆಹುಳುಗಳನ್ನು ಪತ್ತೆಯನ್ನು ಮಾಡಲಾಗಿದೆ. ಅದು ಎಲ್ಲಿ? ಕೇರಳದ ಸೈಲೆಂಟ್ ವ್ಯಾಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಪ್ರಶ್ನೆ ಸಂಖ್ಯೆ 11. ಪ್ರಾಜೆಕ್ಟ್ ಹನುಮಾನ್ ಪ್ರಾರಂಭಿಸಿದ ರಾಜ್ಯ ಯಾವುದು?
ಈ ಒಂದು ಪ್ರಾಜೆಕ್ಟ್ ಹನುಮಾನ್ ಯೋಜನೆಯನ್ನು ಆಂಧ್ರ ಪ್ರದೇಶ ರಾಜ್ಯ ಪ್ರಾರಂಭವನ್ನು ಮಾಡಿದೆ. ಈ ಒಂದು ಯೋಜನೆ ಯಾಕಂತಂದ್ರೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡಲು ಆ ಉದ್ದೇಶವನ್ನು ಇಟ್ಕೊಂಡು ಆಂಧ್ರದ ಉಪಮುಖ್ಯಮಂತ್ರಿಯಾದಂಥ ಪವನ್ ಕಲ್ಯಾಣ್ ಅವರು ಏನು ಮಾಡ್ತಾರೆ, ಈ ಯೋಜನೆಯನ್ನು ಪ್ರಾರಂಭವನ್ನು ಮಾಡುತ್ತಾರೆ. 2026 ಏಷಿಯನ್ ಗೇಮ್ಸ್ ಎಲ್ಲಿ ನಡೆಯುತ್ತದೆ? ಈ ಗೇಮ್ಸು ಈ ವರ್ಷ ಜಪಾನಿನ ಹೈಜಿ ನಗೋಯಾ ನಗರದಲ್ಲಿ 2026 ಏಷಿಯನ್ ಗೇಮ್ಸು ನಡೆಯುತ್ತವೆ. ಪ್ರಶ್ನೆ ಸಂಖ್ಯೆ 13. ಅಂಗಾಂಗಗಳನ್ನು ದಾನ ಮಾಡುವುದರಲ್ಲಿ ಯಾವ ರಾಜ್ಯವು ಭಾರತದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಅಂಗಾಂಗವನ್ನು ದಾನ ಮಾಡುವುದರಲ್ಲಿ ತಮಿಳುನಾಡು ರಾಜ್ಯ ಇಂಡಿಯಾದೊಳಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇಷ್ಟು 5/3/2026 ಪ್ರಚಲಿತ ಘಟನೆಗಳು ಆಗಿವೆ. ಇನ್ನು 6/3/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮುಂದಿನ ವರ್ಷ ನಡೆಯುವಂಥ 2027 ಡಿಜಿಟಲ್ ಜನಗಣತಿಗಾಗಿ ಭಾರತದ ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ಅವರು ಏನು ಮಾಡ್ತಾರೆ, 2 ಲಾಂಛನಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡುತ್ತಾರೆ. ಅವೆರಡು ಲಾಂಛನೆ ಅಂತಂದ್ರೆ, ಒಂದು ಫೀಮೇಲ್ ಎನಿಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಗತಿ ಯಾಪ್ ಅಂತೇಳಿ ಇಲ್ಲೈತೆ ನೋಡ್ರಿ, ಇದು ಈ ಚಿತ್ರ. ಇನ್ನೊಂದು ವಿಕಾಸ್ ಅಂತೇಳಿ ಇದು ಮೇಲ್ ಎನಿಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಚಿತ್ರ ಇಲ್ಲೈತೆ ನೋಡ್ರಿ. ಇವೆರಡು ಲಾಂಛನವನ್ನು 2027 ಡಿಜಿಟಲ್ ಜನತೆಗಾಗಿ ಅಮಿತ್ ಶಾ ಅವರು ಇವುಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 2 ರಾಷ್ಟ್ರೀಯ ಉಡುಗೆ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ? ಮಾರ್ಚ್ 6ನೇ ತಾರೀಕು. ಅರಿಸೀಮಾ ಸಿಯಾಯನ್ಸ್ ಎಂಬ ಹೊಸ ಕೋಬ್ರಾ ಲಿಲಿ ಪ್ರಭೇದವನ್ನು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡು ಹಿಡಿಯಲಾಯಿತು? ಈ ಒಂದು ಪ್ರಭೇದವನ್ನು ಇತ್ತೀಚೆಗೆ ಮಿಜೋರಾಂ ರಾಜ್ಯದಲ್ಲಿ ಪತ್ತೆಯನ್ನು ಹಚ್ಚಲಾಯಿತು. ಪ್ರಶ್ನೆ ಸಂಖ್ಯೆ 4 ಪ್ರಸಾದ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭವನ್ನು ಮಾಡಿತು? ಈ ಒಂದು ಯೋಜನೆಯನ್ನು ಪ್ರವಾಸೋದ್ಯಮ ಸಚಿವಾಲಯ ಈ ಪ್ರಸಾದ್ ಯೋಜನೆಯನ್ನು ಪ್ರಾರಂಭವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 5 ಸೈಯದ್ 3G ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವಂಥ ಕ್ಷಿಪಣಿಯಾಗಿದ್ದು, ಈ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಅದು ಈ ಸೈಯದ್ 3G ಕ್ಷಿಪಣಿಯನ್ನು ಇರಾನ್ ದೇಶ ಅಭಿವೃದ್ಧಿಪಡಿಸಿದೆ. ಪ್ರಶ್ನೆ ಸಂಖ್ಯೆ 6 ಯಾವ ಹುಲಿ ಅಭಯಾರಣ್ಯವು ಮಹಿಳೆಯರಿಗಾಗಿ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲು ವನ್ಯಜೀವಿ ದೀದಿ ಎಂಬ ಉಪಕ್ರಮವನ್ನು ಪ್ರಾರಂಭವನ್ನು ಮಾಡಿದೆ? ಈ ವನ್ಯಜೀವಿ ದೀದಿ ಉಪಕ್ರಮವನ್ನು ಜಾರ್ಖಂಡ್ ರಾಜ್ಯ ಪ್ರಾರಂಭವನ್ನು ಮಾಡಿದೆ. ಅದು ಎಲ್ಲಿ ಅಂತಂದ್ರೆ ಪಲೋಮೋ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜಾರ್ಖಂಡ್ ರಾಜ್ಯವು ಈ ವನ್ಯಜೀವಿ ದೀದಿ ಉಪಕ್ರಮವನ್ನು ಪ್ರಾರಂಭವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 7 ಸಂತೋಷ್ ಟ್ರೋಫಿಗಾಗಿ 79ನೆಯ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡಂಥ ತಂಡ ಯಾವುದಂತಂದ್ರೆ ಅದು ಸರ್ವಿಸ್ ತಂಡ ಈ ವರ್ಷದ ಸಂತೋಷ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಹಣಕಾಸು ಸಚಿವರಾಗಿ 17 ಬಾರಿ ಮುಂಗಡ ಪತ್ರವನ್ನು ಅಥವಾ ಅಯವ್ಯಯವನ್ನು ಮಂಡಿಸುತ್ತಿರುವ ದೇಶದ ಮೊದಲ CM ಯಾರಂತಂದ್ರೆ ಅದು CM ಸಿದ್ದರಾಮಯ್ಯ. ಇವಕ್ಕಿಂತ 18 ಬಾರಿ ಮುಂಗಡ ಪತ್ರವನ್ನು ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮಾಜಿ ರಾಜ್ಯಪಾಲರು ವಂಜುವಾಲ್ ರವರಿಗೆ ಮಾಡ್ಯಾರ 18 ಬಾರಿ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯವರು ಒಟ್ಟು 17 ಬಾರಿ ಬಜೆಟನ್ನು ಮಂಡನೆ ಮಾಡುವುದರ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 9 ಎಸ್ಮರ್ಡ್ ಬಿ
ಮಾರ್ಟಿನ್ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತಂದ್ರೆ ಡಾಕ್ಟರ್ ಕೃತಿ ಕಾರಂತ್ ಅಂತೇಳಿ. ಇವರು ಬೆಂಗಳೂರಿನ ಸೆಂಟರ್ ಫಾರ್ ವೈಲ್ಡ್ ಲೈಫ್ ಸ್ಟಡೀಸಿನ CEO ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಡಾಕ್ಟರ್ ಕೃತಿ ಕಾರಂತ್ರವರು ಪಾತ್ರರಾಗಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಲಂಡನ್ನಿನ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿಯು ಈ ಒಂದು ಅವಾರ್ಡನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಹೀಗಾಗಿ ಇಲ್ಲಿ ಏನು ದಾಖಲೆ ಇದೆ, ಈ ಎಸ್ಮರ್ಡ್ ಬಿ ಮಾರ್ಟಿನ್ ಅವಾರ್ಡನ್ನು ಪಡೆದುಕೊಂಡ ಮೊದಲ ಭಾರತದ ವ್ಯಕ್ತಿ ಯಾರಂತಂದ್ರೆ ಅದು ಡಾಕ್ಟರ್ ಕೃತಿ ಕಾರಂತ್ರವರು. ಪ್ರಶ್ನೆ ಸಂಖ್ಯೆ 10. ಇತ್ತೀಚೆಗೆ ಡೋಮ್ಸ್ ಡೇ ಕ್ಷಿಪಣಿಯನ್ನು ಪರೀಕ್ಷೆ ನಡೆಸುವಂಥ ಕೆಲಸವನ್ನು ಅಮೆರಿಕ ಮಾಡಿದೆ. ಈ ಒಂದು ಕ್ಷಿಪಣಿಯ ಒಟ್ಟು ಉದ್ದ ಎಷ್ಟಂತಂದ್ರೆ 18.3 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಮತ್ತು ಈ ಕ್ಷಿಪಣಿಯ ವ್ಯಾಸ ಎಷ್ಟಂತಂದ್ರೆ 5.5 ಅಡಿ ವ್ಯಾಸವನ್ನು ಒಳಗೊಂಡಿದೆ ಮತ್ತು ಈ ಒಂದು ಕ್ಷಿಪಣಿಯ ಒಟ್ಟು ತೂಕ ಎಷ್ಟಂತಂದ್ರೆ 79,432 ಪೌಂಡ್ ತೂಕವನ್ನು ಒಳಗೊಂಡಿದೆ. ಇನ್ನು ಈ ಡೋಮ್ಸ್ ಕ್ಷಿಪಣಿಯ ಒಂದು ಎಷ್ಟು ದೂರವನ್ನು ತಲುಪುವಂಥ ಗುರಿಯನ್ನು ಇಟ್ಟುಕೊಂಡಿದೆ ಅಂತಂದ್ರೆ 9,656 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಗುರಿಯನ್ನು ಟಾರ್ಗೆಟು ಮಾಡುತ್ತದೆ ಮತ್ತು ಈ ಒಂದು ಕ್ಷಿಪಣಿಯು ಒಂದು ಗಂಟೆಗೆ 24,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಈ ಒಂದು ಕ್ಷಿಪಣಿಯು ಭೂಮಿಯಿಂದ 1,120 ಕಿಲೋಮೀಟರ್ನಷ್ಟು ಎತ್ತರದ ತನಕ ಚಿಮ್ಮುವಂಥ ಒಂದು ಸಾಮರ್ಥ್ಯವನ್ನು ಈ ಡೋಮ್ಸ್ ಡೇ ಕ್ಷಿಪಣಿ ಪಡೆದುಕೊಂಡಿದೆ. ಈ ಕ್ಷಿಪಣಿಯನ್ನು ಇತ್ತೀಚೆಗೆ ಅಮೆರಿಕ ಪರೀಕ್ಷೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 11. ಎರಡನೆಯ ಮಗುವಿಗೆ 25,000 ರೂಪಾಯಿ ಹಣವನ್ನು ನೀಡುವುದಾಗಿ ಆಂಧ್ರ ಪ್ರದೇಶ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಈ ಸ್ಕೀಮ್ ಎದಕ್ಕಂತಂದ್ರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಜನನ ಪ್ರಮಾಣ ನಿರಂತರವಾಗಿ ಕುಸಿಯುವಂಥ ಒಂದು ಸನ್ನಿವೇಶ ಇದೆ. ಹೀಗಾಗಿ ಆ ಜನನ ಪ್ರಮಾಣವನ್ನು ಹೆಚ್ಚಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆಂಧ್ರ ಪ್ರದೇಶ ಎರಡನೇ ಮಗು ಪಡೆಯುವ ದಂಪತಿಗಳಿಗೆ 25,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ CM ಚಂದ್ರಬಾಬು ನಾಯ್ಡುರವರು ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಆಂಧ್ರದಲ್ಲಿ ಪ್ರಸ್ತುತ ಜನನ ದರ 1.5ರಷ್ಟಿದ್ದು ಇದನ್ನು 2.1ಕ್ಕೆ ಹೆಚ್ಚಿಸುವ ಉದ್ದೇಶವನ್ನು ಸರ್ಕಾರ ಇಟ್ಟುಕೊಂಡಿದ್ದರಿಂದ ಎರಡನೇ ಮಗುವನ್ನು ಪಡೆಯುವಂಥ ದಂಪತಿಗಳಿಗೆ 25,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುವುದಾಗಿ ಆಂಧ್ರ ಪ್ರದೇಶ ಘೋಷಣೆಯನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 12. ಆಂಧ್ರ ಪ್ರದೇಶದ ಹೈಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರಂತೇಳಿ ಏನು ಆಂಧ್ರ ಪ್ರದೇಶದ ಮೊದಲ ಹೈಕೋರ್ಟಿನ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಾರಂತಂದ್ರೆ ಅದು ಲೀಸಾ ಗಿಲ್ ಅಂತೇಳಿ. ಇವರು ಆಂಧ್ರ ಹೈಕೋರ್ಟಿನ ಮೊಟ್ಟ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗಿದ್ದಾರೆ. ಇನ್ನೊಂದು ಪ್ರಮುಖವಾದಂಥ ಘೋಷಣೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ನಾವೇ ಮಾಡೀವಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡುವಂಥ ಘೋಷಣೆಯನ್ನು ಬಜೆಟ್ ಒಳಗೆ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ. ಆದರೆ ಆಂಧ್ರ ಪ್ರದೇಶ 13 ವರ್ಷದ ಒಳಗಿನ ಮಕ್ಕಳಿಗೆ ಜಾಲತಾಣ ಬಳಕೆಯನ್ನು ನಿಷೇಧವನ್ನು ಮಾಡುವಂಥ ಒಂದು ಘೋಷಣೆಯನ್ನು ಮಾಡಿದೆ. ಯಾವ ಸ್ಟೇಟು? ಆಂಧ್ರ ಪ್ರದೇಶ ರಾಜ್ಯ. ಇನ್ನೊಂದು ಪ್ರಮುಖವಾದಂಥ ಮಾಹಿತಿ, ಇಂಡೋನೇಷಿಯಾ ದೇಶದಲ್ಲಿ 16 ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧ ಮಾಡುವಂಥ ಘೋಷಣೆಯನ್ನು ಇಂಡೋನೇಷಿಯಾ ದೇಶ ಮಾಡಿದೆ. ಆದಷ್ಟು ಬೇಗ ನಮ್ಮ ಇಂಡಿಯಾದವರು ಕೂಡ ಈ 16 ವರ್ಷದ ಒಳಗಿನ ಮಕ್ಕಳನ್ನು ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಅತಿ ಹೆಚ್ಚು ಸಾಮಾಜಿಕ ಜಾಲತಾಣದ ಬಳಕೆಯಿಂದ
ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಕುಸಿತವಾಗುತ್ತಿದ್ದು, ಈ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಮಕ್ಕಳ ಒಂದು ಕಲಿಕಾ ಮಟ್ಟ ಏನಾಗ್ಬೋದು, ಹೆಚ್ಚಳ ಆಗ್ಬೋದು. ಪ್ರಶ್ನೆ ಸಂಖ್ಯೆ 16. ಇಂಡಿಯಾದೊಳಗೆ ಒಟ್ಟು 33.08 ಕೋಟಿ LPG ಗ್ರಾಹಕರನ್ನು ಹೊಂದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇಷ್ಟು ವಿದ್ಯಾರ್ಥಿಗಳೇ 5 ಮತ್ತು 6ನೇ ತಾರೀಕಿನ ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳನ್ನು, ಅದರಲ್ಲಿ ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಆದಷ್ಟು ಈ ವಿಡಿಯೋಗೆ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿರಿ. ಆಮೇಲೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡಲಾಗ್ತದೆ. ಥ್ಯಾಂಕ್ ಯು. ನಮಸ್ಕಾರ.